ಗುರುಗಳಾಧಿಪತಯೇ ನಮಃ. ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ಗೋರಿ ಬಂದು ಮಾಡುವಂತ ಚಿನ್ನದ ಹಾಡಿರುವ ಮೈಯ ಪಂಚಬಣ್ಣದ ಹೇಗೆಯು ಬಂದ ಸಣ್ಣ ಸಣ್ಣ ಗಾಲು ಬೆರಳು ಕಾಲಿರುಗುರು ಪಾವಗಳ ಸಣ್ಣಗಾದಿಲ್ಲಯ್ಯ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ಸ್ವಾಮಿ, ಈ ದಟ್ಟವಾದ ಕಾಂತಾರದಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮಿಗವೊಂದು ಚಲಿಸ್ತಾ ಇದೆ. ಅದನ್ನು ನೋಡುವಾಗ ಮನಸ್ಸಿಗೆ ಏನೋ ಆನಂದ. ಸ್ವಾಮಿ, ಒಮ್ಮೆ ಅದನ್ನು ದೃಷ್ಟಿ ಹಾಯಿಸಿ ನೋಡಿಯಂತೆ. ಅದರ ಮೈ ಬಣ್ಣವನ್ನು ನೋಡಿ ಚಿನ್ನದ ಹಾಗೆ ಹೊಳಿತಾ ಉಂಟು. ಕಾಲು ಉಗುರುಗಳ ನೋಡಿಯಂತೆ ವಿಶೇಷವಾಗಿದೆ. ಹಾಗಾಗಿ ಆ ಜಿಂಕೆಯೊಂದು, ಆ ಮಿಗವೊಂದು ನನ್ನ ಮನಸ್ಸೂರೆಗೊಂಡಿದೆ. ಆ ಜಿಂಕೆ ನನಗೆ ಬೇಕು. ಸುಮ್ಮನೆ ಭ್ರಮೆಗೊಳ್ಳದಿರು. ಯಾಕೆ ಬಲ್ಲೆಯ? ನಾವಿರುವ ಈ ಚಿತ್ರಕೂಟದ ಈ ಪರಿಸರದಲ್ಲಿ ವಿಚಿತ್ರವಾದ ಘಟನೆಗಳನ್ನೇ ಅನುಭವಿಸುತ್ತಾ ಇದ್ದೇವೆ. ಅದು ಯಾರಿಂದ? ಅದುವೇ ದುರುಳದಾನವರಿಂದ. ಈ ಮಿಗವನ್ನು ತೀಕ್ಷ್ಣವಾಗಿ ನೋಡಿಕೊಂಡಾಗ ನಾ ಕೊಂಡುಕೊಂಡಂತ ಸತ್ಯ ಇದು ದಾನವರ ಮಾಯಕದ ಸೃಷ್ಟಿ ಎಂಬುದು ಗೋಚರವಾಗುತ್ತದೆ. ಈ ಮಿಗವನ್ನ ಬಯಸಿದ್ದೇ ಹೋಗುವಂತಾದ್ರೆ ನಮ್ಮ ಪಾಲಿಗೆ ಕೆಡುಕು ಬರ್ತದೆ. ಇದನ್ನು ಬಯಸುವುದು ಸರಿಯಲ್ಲವೇ ಸರಿಯಲ್ಲ. ಕಪಟದ ಮಿಗ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಅದು ಏನೇ ಹೇಳಿದ್ರೆ ಕೂಡ ಆ ಮಿಗ ಒಂದು ನನ್ನ ಮನಸ್ಸೂರೆಗೊಂಡಿದೆ. ಅದಲ್ಲದೆ ಒಂದು ಮಾತುಂಟು ಲೋಕದಲ್ಲಿ, ಪತಿಯಾದವನು ಪತ್ನಿಯ ಒಂದು ಆಸೆಯನ್ನು ಈಡೇರಿಸುವುದು ಆತನ ಧರ್ಮ ಎನ್ನುವುದಾಗಿ. ಆ ಒಂದು ಸಣ್ಣ ಆಸೆಯನ್ನು ಈಡೇರಿಸುವುದಕ್ಕೆ ನೀವು ನಿರಾಕರಿಸ್ತಾ ಇದ್ದೀರಿ. ಮತ್ತೊಂದು ಮಾತುಂಟು ಗೊತ್ತು. ಏನದು? ಶ್ರೀರಾಮಚಂದ್ರನ ಬಾಣಕ್ಕೆ ಹುಸಿ ಇಲ್ಲ. ನೀ ಮಿಗವನ್ನು ಬಯಸ್ತೀಯಂತಾದ್ರೆ ನಾ ತರಬೇಕಾದ ಸಂದರ್ಭದಲ್ಲಿ ಬರ್ತದೆ. ನಾ ತರುವ ನಿಟ್ಟಿನಲ್ಲಿ
ಮಿಗ ನನ್ನ ಕೈಗೆ ಸಿಗದ ಸಂದರ್ಭ ಹೌದು. ನನ್ನ ತೀಕ್ಷ್ಣವಾದ ಬಾಣವೊಂದರ ಮೇಲೆ ಪ್ರಯೋಗ ಮಾಡಿದಾಗ ಹಾ. ಅದು ವಸು ನೀಗಿದ್ರೆ ಏನು ಮಾಡುವುದೇ? ಈಗ ನಿಮಗೆ ಅದು ಹಸು ನೀಗಿದ್ರೆ ಏನು ಅದೇ ಮಾಡಬೇಕು ಅಂತ ಗೊತ್ತಿದೆ. ಪ್ರಶ್ನೆ. ಹೌದು. ಅದಕ್ಕೆ ಉತ್ತರ ನನ್ನಲ್ಲೇ ಉಂಟು. ಆ ಪ್ರಶ್ನೆಗೆ ಉತ್ತರ ಎನ್ನುವುದು ಯಾರು? ಪ್ರಶ್ನೆ ನಿಂತಾಯ್ತಲ್ಲ, ಉತ್ತರ ನನ್ನದೀಗ. ಇರ್ಲಿ. ಮಿಗ ಎನ್ನುವುದು ಹಸು ನೀಗಿದಂತ ಆದ್ರೆ ಹಾ. ಅದರ ಚರ್ಮದಿಂದ ಹ್ಮ್. ಉಪವಾಸ ಮಾಡಿಕೊಂಡು ನಾನು ಧರಿಸಿಕೊಳ್ತೇನೆ ಅಂತ ಹೇಳ್ತೇನೆ. ಹಾಗಾದ್ರೆ ಹಾ. ನಿನ್ನ ಆಸೆ ಹ್ಮ್. ಬಹಳಷ್ಟು ಸುಂದರವಾಗಿದೆ. ಹೌದು. ಹಾಗಾದ್ರೆ ಚಿಂತೆಯನ್ನು ಮಾಡಬೇಡ. ಹ್ಮ್. ಈಗಾಗಲೇ ನೀನು ಹಾ. ಪಿತೃವಾಕ್ಯ ಪರಿಪಾಲನೆಗಾಗಿ ಹಾ. ವನವಾಸಕ್ಕೆ ತೆರಳಿದ ಸಂದರ್ಭದಲ್ಲಿ ಹೌದು. ನೀನೆಲ್ಲ ಜೊತೆಗೂಡಿ ಬಂದವಳು. ಖಂಡಿತ. ಇದುವರೆಗೆ ನಿನಗೆ ಯಾವುದೇ ಸಮಸ್ಯೆ ಆದರೂ ನಾನು ಬಿಟ್ಟವಳಲ್ಲ. ಹ್ಮ್. ಇನ್ನು ಮುಂದೆ ನನಗೆ ಸಮಸ್ಯೆ ಆಗಬಾರದು. ಹಾ. ಆ ಒಂದು ನಿಟ್ಟಿನಲ್ಲಿ ಹ್ಮ್. ಲಕ್ಷ್ಮಣನನ್ನು ಕರೆದಿದ್ದೇನೆ, ಹಾ. ಬೆನ್ಗಾವಲಿಗೆ ನಿಲ್ಲಿಸಿದ್ದೇನೆ. ಹ್ಮ್. ಮಿಗವನ್ನ ವಿವರಿಸುತ್ತಾ ಅತ್ತ